ನಮಸ್ಕಾರ. ನಾನು ನಾಗೇಂದ್ರ, KSOU MA ಕನ್ನಡ 3ನೇ ಸೆಮಿಸ್ಟರ್, ಪತ್ರಿಕೆ 3 ಸಾಹಿತ್ಯ ವಿಮರ್ಶೆ. ಈ ಪತ್ರಿಕೆ ಬಹುತೇಕರಿಗೆ ಕಷ್ಟ ಅನ್ನೋ ಭಾವನೆ ಇದೆ. ಆದ್ದರಿಂದ ಈ ಪತ್ರಿಕೆಯಲ್ಲಿ ನಾವು ಯಾವ ವಿಷಯಗಳನ್ನು ಓದ್ತೀವಿ, ಯಾವ ರೀತಿ ಪರೀಕ್ಷೆಗೆ ಪ್ರಶ್ನೆಗಳು ಬರುತ್ತೆ, ಯಾವ ಅಂಶಗಳನ್ನು ನಾವು ಓದಬೇಕು, ಏನಿದೆ ಈ ಪತ್ರಿಕೆಯಲ್ಲಿ ಅಂತ ತಿಳಿಸೋದಕ್ಕೆ ಈ ವಿಡಿಯೋವನ್ನು ಮಾಡಿದ್ದೀನಿ. ಒಂದ್ಸಲ ಈ ವಿಡಿಯೋ ಕೇಳಿದ್ಮೇಲೆ ನಿಮಗೆ ಈ ಪತ್ರಿಕೆಯ ಬಗ್ಗೆ ಒಂದು ಸ್ಥೂಲವಾದ ಚಿತ್ರಣ ಸಿಗುತ್ತೆ. ಆಗ ನಿಮಗೆ ಈ ಪತ್ರಿಕೆಯಲ್ಲಿರುವ 13 ಲೇಖನಗಳನ್ನು ಹೇಗೆ ಓದಬೇಕು ಅನ್ನೋ ಒಂದು ಚಿತ್ರಣ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಪತ್ರಿಕೆಯ ವಿವಿಧ ಘಟಕಗಳನ್ನು ಓದೋದಕ್ಕೆ ಮೊದಲು ಪ್ರತಿಯೊಂದು ಘಟಕದಲ್ಲೂ ಒಂದೊಂದು ಲೇಖನದ ಬಗ್ಗೆ ಇದೆ. ಆದರೆ ಆ ಲೇಖನದಲ್ಲಿ ನಾವೇನು ಓದಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಪೂರಕವಾಗಿ ಕೆಲವು ಅಂಶಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಯಾವ್ಯಾವ ಅಂಶಗಳು ಅಂದರೆ, ವಿಮರ್ಶೆ ಅಂದ್ರೇನು, ವಿಮರ್ಶಕನ ಮನೋಧರ್ಮ ಹೇಗಿರಬೇಕು, ವಿಮರ್ಶಕನ ಕಾರ್ಯವಿಧಾನ ಏನು, ವಿಮರ್ಶೆಯ ಸ್ವರೂಪ ಏನು, ವಿಮರ್ಶೆಯ ತತ್ವಗಳು ಏನೇನು, ಹಾಗೂ ವಿಮರ್ಶೆಯ ವಿವಿಧ ಮಾರ್ಗಗಳು ಯಾವ್ಯಾವುದು. ಅದರಲ್ಲೂ ತಂತ್ರನಿಷ್ಠ ಅಥವಾ ರೂಪನಿಷ್ಠ ವಿಮರ್ಶೆ ಬಗ್ಗೆ ನಾವು ಸ್ವಲ್ಪ ವಿವರವಾಗಿ ತಿಳ್ಕೋಬೇಕು. ಆ ನಂತರ ನಮ್ಮ ಪಠ್ಯದಲ್ಲಿರುವ ವಿವಿಧ ಲೇಖನಗಳ ವಿಮರ್ಶೆಯನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಈಗ ವಿಮರ್ಶೆಯ ಬಗ್ಗೆ ವಿವಿಧ ಪ್ರಮುಖ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಈ ಪತ್ರಿಕೆಯ ಘಟಕಗಳನ್ನು ಓದುವ ಮೊದಲು ನಾವೇನು ತಿಳ್ಕೋಬೇಕು ಅಂದರೆ ಈ ಅಂಶಗಳು. ವಿಮರ್ಶೆ ಎಂದರೆ ಏನು ಅಂತ ನೋಡೋಣ. ಮನಸ್ಸು 2 ದಿಕ್ಕಿನಲ್ಲಿ ಹರಿಯುತ್ತೆ. ಒಂದು ಭಾವಪ್ರಧಾನ ದಿಕ್ಕು, ಇನ್ನೊಂದು ಬುದ್ಧಿ ಪ್ರಧಾನ ದಿಕ್ಕು. ಈ ಭಾವಪ್ರಧಾನದಲ್ಲಿ ಗ್ರಹಿಕೆ, ಸಂವೇದನೆ, ಸಂಸ್ಮರಣೆ, ಅಂತಃಸ್ಫುರಣೆ ಇರುತ್ತೆ. ಇದು ಸೃಜನಾತ್ಮಕ ಸಾಹಿತ್ಯವನ್ನು ಸೃಷ್ಟಿಸುತ್ತೆ. ಸಾಹಿತ್ಯ ಸೃಷ್ಟಿ ಭಾವಪ್ರಧಾನದಿಂದ ಆಗುತ್ತೆ. ಇನ್ನೊಂದು ಬುದ್ಧಿ ಪ್ರಧಾನ ದಿಕ್ಕು. ಈ ದಿಕ್ಕಿನಲ್ಲಿ ಮನಸ್ಸು ವಿಭಜನೆ, ವಿಶ್ಲೇಷಣೆ, ಪರಿಶೀಲನೆ, ಸಂಯೋಜನೆ ಮೊದಲಾದ ಕಾರ್ಯಗಳನ್ನು ಮಾಡುತ್ತೆ. ಇದರ ಮೂಲಕ ವಿಮರ್ಶಾತ್ಮಕ ಸಾಹಿತ್ಯ ಸೃಷ್ಟಿಯಾಗುತ್ತೆ. ಇದೇ ಈ ಬುದ್ಧಿ ಪ್ರಧಾನತೆಯೇ ವಿಮರ್ಶನಾ ಶಕ್ತಿಗೆ ಕಾರಣ ಅಂತ ಹೇಳಬಹುದು. ಈ ಸಾಹಿತ್ಯ ವಿಮರ್ಶೆಗೆ ಇಂಗ್ಲಿಷ್ನಲ್ಲಿ ಲಿಟ್ರರಿ ಕ್ರಿಟಿಸಿಸಮ್ ಅನ್ನೋ ಒಂದು ಪದ ಇದೆ. ಈ ವಿಮರ್ಶೆ ಪದ ಹೇಗೆ ಬಂತು? ಮೃಷ್ ಎಂದರೆ ತೀಡು, ಉಜ್ಜು, ಬಡಿ ಅಂದರ್ಥ. ಅಂದರೆ ಸಾಹಿತ್ಯವನ್ನು ತೀಡುವುದು, ಅದನ್ನು ವಿಮರ್ಶೆ ಅಂತ ಹೇಳಬಹುದು. ಇನ್ನು ವಿಮರ್ಶಕನ ಮನೋಧರ್ಮ ಹೇಗಿರಬೇಕು ಅನ್ನೋದನ್ನು ಒಬ್ಬೊಬ್ಬರು ತಮ್ಮದೇ ಆದ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಮಿಡಲ್ಟನ್ ಮುರ್ರೆ ಎಂಬ ವಿಮರ್ಶಕ ಏನು ಹೇಳಿದ್ದಾನೆ ಅಂದರೆ, ಒಬ್ಬ ಕವಿ ಕಲಾಕೃತಿಯಲ್ಲಿ ತನ್ನ ಅನುಭವವನ್ನು ವ್ಯಕ್ತಪಡಿಸ್ತಾನೆ. ವಿಮರ್ಶಕ ಆ ಕಲಾಕೃತಿಯನ್ನು ಆಶ್ರಯಿಸಿದ ತನ್ನ ವಿಮರ್ಶೆಯಲ್ಲಿ ತನ್ನನ್ನು ತಾನೇ ವ್ಯಕ್ತಪಡಿಸಿಕೊಳ್ಳುತ್ತಾನೆ. ಹಾಗೂ ವಿಮರ್ಶಕ ಮೊದಲು ಸಹೃದಯನಾಗಬೇಕು. ಕಲಾಕೃತಿಯನ್ನು ತನ್ನ ನ್ಯಾಯದ ತಕ್ಕಡಿಯಲ್ಲಿಟ್ಟು ತೂಗುವ ಮುನ್ನ ಅದರ ಹೊಳಹೊಕ್ಕು ನೋಡುವ ಪ್ರಯತ್ನ ಮಾಡಬೇಕು. ಇನ್ನು ಮೊದಲು ವಿಮರ್ಶೆ ಹೇಗೆ ಹುಟ್ಟಿತು ಅಂತ ತಿಳ್ಕೊಳ್ಳೋಣ. ಸಾಹಿತ್ಯ ಕೃತಿಗಳಿಂದ ಪಡೆದ ಅನುಭವವನ್ನು ಕುರಿತು ಮೊಟ್ಟ ಮೊದಲ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದಾಗ ವಿಮರ್ಶೆ ಹುಟ್ಟಿತು ಅಂತ ಹೇಳಬಹುದು. ಭಾರತೀಯ ಕಾವ್ಯಮೀಮಾಂಸೆಯ ಮೂಲಪುರುಷ ಭರತ. ಹಾಗೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಅಥವಾ ವಿಮರ್ಶೆ, ಅದರ ಮೂಲಪುರುಷ ಅರಿಸ್ಟಾಟಲ್ ಅಂತ ಹೇಳಬಹುದು. ಖ್ಯಾತ ಪಾಶ್ಚಾತ್ಯ ಪ್ರಾಚೀನ ವಿಮರ್ಶಕರು ಯಾರ್ಯಾರು ಅಂತ ಹೇಳ್ಬೋದು ಅಂದರೆ, ಹೋಮರ್, ಹೆಸಿಯಡ್, ಸಲೋನ್, ಪಿಂಡಾರ, ಪ್ಲೇಟೋ, ಅರಿಸ್ಟಾಟಲ್. ಈ ಅರಿಸ್ಟಾಟಲ್ ಪ್ಲೇಟೋನ ಶಿಷ್ಯ. ಹೀಗೆ ಹಲವಾರು ಪಾಶ್ಚಾತ್ಯ ವಿಮರ್ಶಕರು ಕ್ರಿಸ್ತಪೂರ್ವದ ಕಾಲದಲ್ಲೇ ಇದ್ದರು ಅಂತ ಗೊತ್ತಾಗುತ್ತೆ. ಇನ್ನು ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ವಿಮರ್ಶಕರ ಅಥವಾ ಮೀಮಾಂಸಕರ ಶ್ರೀಮಂತವಾದ ಪರಂಪರೆ ಇದೆ ಅಂತ ಹೇಳಬಹುದು. ಭರತನ ರಸ ಸಿದ್ಧಾಂತ, ವಾಮಹನ ಅಲಂಕಾರ ಸಿದ್ಧಾಂತ, ದಂಡಿಯ ಗುಣ
ಸಿದ್ಧಾಂತ, ವಾಮನನ ರೀತಿ ಸಿದ್ಧಾಂತ, ಆನಂದವರ್ಧನನ ಧ್ವನಿ ಸಿದ್ಧಾಂತ, ಕುಂತಕನ ವಕ್ರೋಕ್ತಿ ಸಿದ್ಧಾಂತ, ಕ್ಷೇಮೇಂದ್ರನ ಅನುಮಿತಿ ಸಿದ್ಧಾಂತ, ಇದಲ್ಲದೆ ಹಲವಾರು ವ್ಯಾಖ್ಯಾನಗಳನ್ನು ಕೊಟ್ಟ ಅಭಿನವಗುಪ್ತ, ರುದ್ರಟ, ಉದ್ದಟ, ಮಮ್ಮಟ, ಭೋಜ, ರಾಜಶೇಖರ, ವಿಶ್ವನಾಥ, ವಿದ್ಯಾನಾಥ, ಜಗನ್ನಾಥ ಹಾಗೂ ಈ ಸಾಲಿನಲ್ಲಿ ಬರುವ ಕೊನೆಯವರು ಅಪ್ಪಯ್ಯ ದೀಕ್ಷಿತ ಅಂತ ಹೇಳಬಹುದು. ನಂತರ ಹಲವಾರು ಮೀಮಾಂಸಕರು ಇದ್ದರೂ ಸಹ ಅಪ್ಪಯ್ಯ ದೀಕ್ಷಿತನವರೆಗೆ ಭಾರತೀಯ ಸಾಹಿತ್ಯ ಮೀಮಾಂಸೆಯ ಸಾಹಿತ್ಯದ ಒಂದು ಘಟ್ಟ ಇತ್ತು ಅಂತ ಹೇಳಬಹುದು. ವಿಮರ್ಶೆ ಮತ್ತು ಮೀಮಾಂಸೆ ಎರಡರ ಮಧ್ಯೆ ಹಲವಾರು ಬಾರಿ ಇದರ ವ್ಯತ್ಯಾಸಗಳ ಬಗ್ಗೆ ಚರ್ಚೆ ನಡೆದಿದೆ. ಮೀಮಾಂಸೆ ವಿಮರ್ಶೆಗಿಂತ ವಿಸ್ತಾರವಾದದ್ದು ಅಂತ ಹೇಳಬಹುದು. ಅದರಲ್ಲಿ ಮೀಮಾಂಸೆಯಲ್ಲಿ ಕಾವ್ಯದ ಸ್ವರೂಪ ಏನು, ಕಾವ್ಯದ ಆತ್ಮ ಯಾವುದು, ರೀತಿನ, ಅಲಂಕಾರನ, ಧ್ವನಿನ, ರಸನ ಇತ್ಯಾದಿ ಮೂಲಭೂತ ತತ್ವಗಳ ಜಿಜ್ಞಾಸೆ ಮೀಮಾಂಸೆಯಲ್ಲಿರುತ್ತೆ. ಇವುಗಳ ಜೊತೆಯಲ್ಲಿ ವಿಮರ್ಶೆಯ ಅಂಶ ಸಹ ಮೀಮಾಂಸೆಯಲ್ಲಿ ಕಾಣುತ್ತೆ. ಆದ್ದರಿಂದ ಮೀಮಾಂಸೆಯಲ್ಲಿ ತತ್ವ ಸಿದ್ಧಾಂತಗಳು ಪ್ರಧಾನವಾಗಿರುತ್ತೆ. ಪಾಶ್ಚಾತ್ಯರಲ್ಲೂ ಸಹ ಆರಂಭದಲ್ಲಿ ಮೀಮಾಂಸೆಯೇ ಪ್ರಧಾನವಾಗಿತ್ತು. ಅರಿಸ್ಟಾಟಲ್, ಹೊರೆಸ್, ಲಾಂಜನಿಸ್ ಇವರೆಲ್ಲ ಕಾವ್ಯತತ್ವದ ಜಿಜ್ಞಾಸುಗಳೇ ಹೊರತು ವಿಮರ್ಶಕರಲ್ಲ ಅಂತ ಸಹ ಹೇಳಬಹುದು. ಮುಖ್ಯವಾಗಿ ನಾವು ಈ ಎರಡರ ವ್ಯತ್ಯಾಸ ಏನು ಹೇಳ್ಬೋದು ಅಂದರೆ ಮೀಮಾಂಸೆ ಮತ್ತು ವಿಮರ್ಶೆದು, ಮೀಮಾಂಸೆನಲ್ಲಿ ಸಿದ್ಧಾಂತ ಮುಖ್ಯ, ಆ ಸಿದ್ಧಾಂತದ ಸಮರ್ಥನೆಗೆ ಕಾವ್ಯ ಇರುತ್ತೆ. ಆದರೆ ವಿಮರ್ಶೆಯಲ್ಲಿ ಕಾವ್ಯ ಮುಖ್ಯ, ಅದರ ವಿಶ್ಲೇಷಣೆಯ ಮಾಡುವುದೇ ಸಿದ್ಧಾಂತ. ಈ ತರಹದ ವಿಮರ್ಶೆ ಪಾಶ್ಚಾತ್ಯರಲ್ಲೇ ಬೆಳೆದು ಬಂದದ್ದು 16-17ನೇ ಶತಮಾನಗಳಿಂದ ಈಚೆಗೆ ಅಂತ ಹೇಳಬಹುದು. ಜಾನ್ ಡ್ರೈಡನ್ ಎಂಬುವರು ಇದಕ್ಕೆ ತಳಹದಿಯನ್ನು ಹಾಕಿದರು. ಜಾನ್ ಡ್ರೈಡನ್ನ ಮೊದಲಿಗೆ ಇದ್ದ ಸಿಡ್ನಿ ಅವರದ್ದು ವಿಮರ್ಶೆಗಿಂತ ಸಿದ್ಧಾಂತನೇ ಮುಖ್ಯ, ಸಿದ್ಧಾಂತದ ತರಹನೇ ಅವರು ಕಾವ್ಯಗಳನ್ನು ಅರ್ಥೈಸಿದ್ರು ಅಂತ ಹೇಳಬಹುದು. ಆದರೆ ಡ್ರೈಡನ್ನಿನಂತಹ ವಿಮರ್ಶಾತ್ಮಕ ವಿಮರ್ಶೆ ನಂತರದ ದಿನಗಳಲ್ಲಿ ಪಾಶ್ಚಾತ್ಯರಲ್ಲಿ ಬೆಳೆಯತೊಡಗಿತು. 18ನೇ ಶತಮಾನದಲ್ಲಿ ಪೋಪ್, ಎಡಿಸನ್, ಹೆನ್ರಿ ಫೀಲ್ಡಿಂಗ್ ಮೊದಲಾದವರು ವಿಮರ್ಶೆಯನ್ನು ಮುಂದುವರಿಸ್ಕೊಂಡು ಹೋದರು. ಸ್ಯಾಮ್ಯುಯಲ್ ಜಾನ್ಸನ್, ವರ್ಡ್ಸ್ವರ್ತ್, ಕೋಲಿರಿಡ್ಜ್, ಶೆಲ್ಲಿ ಇವರುಗಳು ಕವಿಗಳು ಹೌದು, ವಿಮರ್ಶಕರು ಹೌದು. ಮ್ಯಾಥ್ಯೂ ಅರ್ನಾಲ್ಡ್ ಒಬ್ಬ ದೊಡ್ಡ ವಿಮರ್ಶಕ ಅಂತ ಖ್ಯಾತನಾದ. ಅವನ ಜೊತೆ ಹೆನ್ರಿ ಜೇಮ್ಸ್, ಜಾರ್ಜ್ ಸೇಂಟ್ ಬರಿ, ಕಿಲರ್ ಕೌಚ್ ಮೊದಲಾದವರನ್ನು ನಾವು ಖ್ಯಾತ ವಿಮರ್ಶಕರು ಅಂತ ನೆನಪಿಸ್ಕೋಬೇಕು. ಇನ್ನು 20ನೇ ಶತಮಾನದ ಪ್ರಾರಂಭದಲ್ಲಿ ವಿಮರ್ಶೆ ಹೊಸ ಹೊಸ ತತ್ವಗಳನ್ನು ಅವಲಂಬಿಸಿ ಬೆಳೆಯಲಾರಂಭಿಸಿತು. ಟಿ.ಎಸ್. ಎಲಿಯಟ್, ಐ.ಎ. ರಿಚರ್ಡ್ಸ್, ಮಿಡಲ್ಟನ್ ಮುರೆ, ಎಫ್.ಆರ್. ಲೆವಿಸ್ ಪ್ರತಿಯೊಬ್ಬರೂ ವಿಮರ್ಶೆಯಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ರು ಅಂತ ಹೇಳ್ಬೋದು. ಹೀಗಾಗಿ ಕಾವ್ಯ ಮಾತ್ರವಲ್ಲ, ಸಾಹಿತ್ಯ ವಲಯದೊಳಗೆ ಬರುವ ಎಲ್ಲ ಪ್ರಕಾರಗಳನ್ನು ಒರೆಗಲ್ಲಿನ ಮೇಲೆ ಉಜ್ಜಿ ವಿಮರ್ಶೆಯ ಕಾರ್ಯವನ್ನು ಕೈಗೊಳ್ಳಬೇಕಾಗುತ್ತೆ. ಅದು ಬಹಳ ಮುಖ್ಯ. ಈ ಮೌಲ್ಯಗಳ ವಿವೇಚನೆಯಿಂದ ಕೃತಿಯ ಬೆಲೆಯನ್ನು ಕಟ್ಟಬೇಕಾಗತ್ತೆ. ಅದಕ್ಕಾಗಿ ವಿಮರ್ಶೆ ಹಲವಾರು ಮಾರ್ಗಗಳನ್ನು ರೂಪಿಸಿಕೊಳ್ಳೋದು ಅನಿವಾರ್ಯ. ವಿಮರ್ಶೆಯ ವಿವಿಧ ಮಾರ್ಗಗಳು ಯಾವ್ಯಾವುದು ಅಂದರೆ ತಂತ್ರನಿಷ್ಠೆ ಅಥವಾ ರೂಪನಿಷ್ಠೆ, ಸಮಾಜನಿಷ್ಠೆ ವಿಮರ್ಶೆ, ಮನಃಶಾಸ್ತ್ರೀಯ ವಿಮರ್ಶೆ ಹಾಗೂ ನೀತಿನಿಷ್ಠ ವಿಮರ್ಶೆ ಅಥವಾ ತತ್ವನಿಷ್ಠ ವಿಮರ್ಶೆ. ಹೀಗೆ ವಿಮರ್ಶೆಯನ್ನು 4 ಪ್ರಾಕಾರಗಳು ಅಥವಾ ವಿಧಾನಗಳು ಅಥವಾ ಬಗೆಗಳು ಅಂತ ವಿಂಗಡಿಸಲಾಗಿದೆ. ರೂಪನಿಷ್ಠೆ, ಸಮಾಜನಿಷ್ಠೆ, ಮನಃಶಾಸ್ತ್ರೀಯ ನಿಷ್ಠೆ ಹಾಗೂ ನೀತಿನಿಷ್ಠೆ. ಆದರೆ ಯಾವುದೇ ವಿಮರ್ಶೆಯಲ್ಲೂ ಈ ಎಲ್ಲ ಅಂಗಗಳನ್ನು, ಈ ಎಲ್ಲ ವಿಧಾನಗಳನ್ನು ಅಳವಡಿಸ್ಕೊಳ್ಳೋದು ಮುಖ್ಯ. ಈ ರೂಪನಿಷ್ಠ ಅಥವಾ ತಂತ್ರನಿಷ್ಠ ವಿಮರ್ಶೆಯಲ್ಲಿ ಕೃತಿಯ
ರೂಪ, ಬೆಳವಣಿಗೆಯ ಕ್ರಮ, ಯಲ್ಲಿರುವ ವಿವಿಧ ಅಂಗಗಳ ಸಮನ್ವಯ ಹೇಗಿದೆ ಮತ್ತು ವೈಶಿಷ್ಟ್ಯತೆ, ಈ ಎಲ್ಲಗಳ ವಿಮರ್ಶೆ ರೂಪನಿಷ್ಠ ಅಥವಾ ತಂತ್ರನಿಷ್ಠ ವಿಮರ್ಶೆ ಅಂತ ಹೇಳಬಹುದು. ಈ ರೂಪನಿಷ್ಠ ವಿಮರ್ಶೆಯ ಪ್ರತಿಪಾದಕರು ಎಲಿಯಟ್, ರಿಚರ್ಡ್ಸ್, ಹ್ಯೂಮ್, ಲೀವಿಸ್, ಬ್ಲ್ಯಾಕ್ಮರ್, ಕಿನೆತ್ ಬ್ರೂಕ್ಸ್ ಮೊದಲಾದವರು ಅಂತ ಹೇಳಲಾಗಿದೆ. ಹೀಗಾಗಿ ಈ ರೂಪನಿಷ್ಠ ವಿಮರ್ಶೆಯಲ್ಲಿ ಕಾವ್ಯದಲ್ಲಿ ತಂತ್ರಗಳು ಹೇಗಿವೆ, ಕಾವ್ಯದ ಬಾಹ್ಯರೂಪ ಹೇಗಿದೆ, ಕಾವ್ಯದ ಪ್ರತಿಮೆ ಏನು, ಕಾವ್ಯದಲ್ಲಿ ಅಳವಗೊಂಡಿರುವ ತಾಂತ್ರಿಕತೆ ಏನು, ಇವುಗಳೆಲ್ಲವನ್ನು ರೂಪನಿಷ್ಠ ವಿಮರ್ಶೆ ನೋಡುತ್ತೆ. ಹಾಗೂ ರೂಪ ಕಾವ್ಯದ ದೇಹ ಅನ್ನೋದನ್ನು ಮರಿಬಾರ್ದು. ಆದ್ದರಿಂದ ದೇಹದ ಸೌಂದರ್ಯ ಎಷ್ಟೇ ಇದ್ದರೂ ಆತ್ಮದ ಗುಣ ಬಹಳ ಮುಖ್ಯ ಅನ್ನೋದು ಸಹ ನಾವು ಈಗ ನೆನಪಿನಲ್ಲಿಟ್ಕೋಬೇಕಾಗುತ್ತೆ. ಆದ್ದರಿಂದ ರೂಪನಿಷ್ಠ ವಿಮರ್ಶೆ ಪರಿಪೂರ್ಣ ಕೃತಿಯ ವಿಮರ್ಶೆ ಅಲ್ಲ. ರೂಪ ಅನ್ನೋದು ಬರೀ ಬಾಹ್ಯ ರೂಪ. ಆದ್ದರಿಂದ ಕಾವ್ಯವನ್ನು ಸಂಪೂರ್ಣವಾಗಿ ವಿಮರ್ಶೆ ಮಾಡಬೇಕಾದ್ರೆ ರೂಪನಿಷ್ಠ ವಿಮರ್ಶೆ ಜೊತೆಗೆ ಉಳಿದ ವಿಮರ್ಶೆಗಳನ್ನು ಸಹ ಮಾಡಲೇಬೇಕಾಗುತ್ತೆ. ಇನ್ನು ಸಮಾಜಶಾಸ್ತ್ರೀಯ ವಿಮರ್ಶೆ ಅಂದ್ರೇನು? ಸಾಹಿತ್ಯಕ್ಕೂ ಸಮಾಜಕ್ಕೂ ನಿಕಟವಾದ ಅವಿಭಾಜ್ಯ ಸಂಬಂಧವಿದೆ ಎಂಬ ತತ್ವ ಹಲವಾರು ತತ್ವಜ್ಞಾನಿಗಳು ಪ್ರತಿಪಾದಿಸಿದ್ದಾರೆ. ಇಲ್ಲಿ ವಿಭಿನ್ನವಾದ ಅಭಿಪ್ರಾಯಗಳು ಸಹ ಇದೆ. ಬ್ರಾಡ್ಲೆ ಹೇಳ್ತಾನೆ, ಸಹೃದಯನಿಗೆ ಆನಂದ ಕೊಡೋದು ಬಿಟ್ಟರೆ ಬೇರೆ ಯಾವುದೇ ಉಪಯೋಗ ಕಾವ್ಯದಿಂದ ಇಲ್ಲ ಅಂತ ಬ್ರಾಡ್ಲೆ ಹೇಳ್ತಾನೆ. ಆದರೆ ರಿಚರ್ಡ್ಸ್ ಏನು ಹೇಳ್ತಾನೆ ಅಂದರೆ, ಕಾವ್ಯ ಹೊರ ಜಗತ್ತಿನ ಮೇಲೆ ಪರಿಣಾಮ ಬೀಳುತ್ತೆ ಅಂತ ರಿಚರ್ಡ್ಸ್ ಹೇಳ್ತಾನೆ. ಫ್ರೆಂಚ್ ವಿಮರ್ಶಕ ಟೇನ್ ಏನು ಹೇಳ್ತಾನೆ ಅಂದರೆ, ಯಾವುದೇ ಸಾಹಿತ್ಯ ಕಾಲದ ಮೇಲೆ, ಅಲ್ಲಿರುವ ಜನಾಂಗದ ಮೇಲೆ, ಅದು ಸೃಷ್ಟಿಯಾಗ್ತಾ ಇರುವ ಪರಿಸರದ ಪ್ರಭಾವದಿಂದ ಮೂಡಿಬರುತ್ತೆ. ಅಷ್ಟೇ ಅಲ್ಲದೆ ಮಾರ್ಕ್ಸ್ವಾದಿಗಳು ಸಹ ಕಾವ್ಯದ ರಚನೆ ವೈಯಕ್ತಿಕ ಅಲ್ಲ, ಅದೊಂದು ಸಾಮಾಜಿಕ ಪ್ರಯತ್ನ ಅಂತ ಹೇಳ್ತಾರೆ. ಹೀಗಾಗಿ ಕಾವ್ಯಕ್ಕೂ ಸಮಾಜಕ್ಕೂ ಅವಿನಾಭಾವ ಸಂಬಂಧ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ. ಕಲಾವಿದನ ಮುಂದೆ ಅಂದರೆ ಕವಿಯ ಮುಂದೆ ಸಾಮಾಜಿಕವಾದ 2 ಕರ್ತವ್ಯಗಳಿವೆ ಎನ್ನುತ್ತಾರೆ ಮಾರ್ಕ್ಸ್ವಾದಿಗಳು. ಮೊದಲನೇ ಕರ್ತವ್ಯ ಏನು ಅಂದರೆ, ಸಮಾಜ ಆತನ ಮೇಲೆ ಹೊರಿಸಿರುವ ಕರ್ತವ್ಯವನ್ನು ನಿರ್ಭಾಯಿಸೋದು. ಇನ್ನೊಂದು, ಸಾಮಾಜಿಕ ಪರಿಸರಗಳಿಂದ ಆತ ಪಡೆದ ಅನುಭವಗಳನ್ನು ಕಾವ್ಯದಲ್ಲಿ ತರೋದು. ಹೀಗಾಗಿ ಸಾಹಿತ್ಯಕ್ಕೆ ಸಾಮಾಜಿಕ ಹೊಣೆ ಬಹಳ ವಿಸ್ತಾರವಾದ ಮಟ್ಟದಲ್ಲಿರುತ್ತೆ ಅಂತ ಹೇಳಬಹುದು. ಈ ಒಂದು ತತ್ವ ಸಮಾಜ ಮತ್ತು ಕಾವ್ಯ ಒಂದಕ್ಕೊಂದು ಬಹಳ ಅವಿನಾಭಾವ ಸಂಬಂಧ ಹೊಂದಿದೆ ಎಂಬುದೇ ಸಮಾಜನಿಷ್ಠ ವಿಮರ್ಶೆಗೆ ತಳಹದಿ. ಇನ್ನು ಮೂರನೆಯದಾಗಿ ಮನಃಶಾಸ್ತ್ರೀಯ ವಿಮರ್ಶೆ. ಮನಃಶಾಸ್ತ್ರ ಈಚಿನ ದಿನಗಳಲ್ಲಿ ಸಾಹಿತ್ಯದೊಡನೆ ಅತ್ಯಂತ ನಿಕಟವಾದ ಸಂಪರ್ಕವನ್ನು ಪಡೆದುಕೊಳ್ತಾ ಇದೆ. ಸಾಹಿತ್ಯ ಅನ್ನೋದೇ ಮನಸ್ಸಿನ ನಿಗೂಢವಾದ ಒಂದು ಶಕ್ತಿಯ ಪರಿಣಾಮ. ಅದನ್ನು ಪ್ರತಿಭೆ, ಇಮ್ಯಾಜಿನೇಷನ್, ಇಂಟ್ಯೂಷನ್ ಎಂಬ ವಿವಿಧ ಹೆಸರುಗಳಿಂದ ಕರೆಯಲಾಗ್ತಾ ಇದೆ. ಕ್ರೋಷೆ ಏನು ಹೇಳ್ತಾನೆ ಅಂದರೆ, ಪರ್ಸೆಪ್ಷನ್, ಸೆನ್ಸೇಷನ್, ಅಸೋಸಿಯೇಷನ್, ರೆಪ್ರೆಸೆಂಟೇಷನ್, ಈ ಎಲ್ಲ ಮಾನಸಿಕ ಶಕ್ತಿಗಳನ್ನು ಒಳಗೊಂಡು ಇವುಗಳಿಗೆ ಅತೀತವಾದ ಒಂದು ಶಕ್ತಿ, ಮನಸ್ಸಿನ ಒಂದು ವಿಶಿಷ್ಟವಾದ ಶಕ್ತಿ, ಅದರಿಂದನೇ ಕೃತಿ ರಚನೆಯಾಗೋದು. ಶೆಲ್ಲಿ ಹೇಳೋ ಹಾಗೆ ಮನಸ್ಸಿನ ಶಕ್ತಿಗಳು 2, ಒಂದು ತರ್ಕಶಕ್ತಿ, ಮತ್ತೊಂದು ಪ್ರತಿಭಾಶಕ್ತಿ. ಆಲೋಚನೆಗಳ ನಡುವೆ ಇರುವ ಸಂಬಂಧವನ್ನು ವಿವೇಚಿಸುವುದು ಮನಸ್ಸಿನ ತರ್ಕಶಕ್ತಿ. ಈ ಆಲೋಚನೆಗಳಿಂದ ಹಾಗೂ ತನ್ನ ಅನುಭವದಿಂದ ಬೆಳಗುವುದು ಪ್ರತಿಭಾಶಕ್ತಿ. ಶೆಲ್ಲಿ ತನ್ನ ಕಾವ್ಯ ಸಮರ್ಥನೆ ಡಿಫೆನ್ಸ್ ಆಫ್ ಪೊಯೆಟ್ರಿನಲ್ಲಿ ಈ ಎಕ್ಸ್ಪ್ರೆಷನ್ ಆಫ್ ಇಮ್ಯಾಜಿನೇಷನ್, ತನ್ನ ಪ್ರತಿಭಾಶಕ್ತಿಯ, ಒಬ್ಬ ಕವಿಯು ತನ್ನ ಪ್ರತಿಭಾಶಕ್ತಿಯ ಅಭಿವ್ಯಕ್ತಿಯನ್ನು ಹೇಗೆ ಮಾಡಿಕೊಳ್ತಾನೆ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ದಾನೆ.
ಪ್ರತಿಭೆಯ ಬಗ್ಗೆ, ಅದಕ್ಕೆ ಮನಃಶಾಸ್ತ್ರದ ಸಂಬಂಧದ ಬಗ್ಗೆ ಬಹಳಷ್ಟು ವಿಷಯನ ಈ ಡಿಫೆನ್ಸ್ ಆಫ್ ಪೊಯೆಟ್ರಿನಲ್ಲಿ ಹೇಳಿದ್ದಾನೆ. ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ವಿಮರ್ಶೆ ಮಾಡುವುದು ಅನಾದಿ ಕಾಲದಿಂದ ಬಂದಿತ್ತು ಅಂತ ಹೇಳ್ಬೋದು. ಅರಿಸ್ಟಾಟಲ್ ಹೇಳುವ ಕಥಾರ್ಸಿಸ್ ಅಂದರೆ ಶೋಧನೆ ಎಂಬುದಾಗಲಿ, ಭರತನ ಸ್ಥಾಯಿ ಭಾವ, ಸಂಚಾರ ಭಾವಗಳಾಗಲಿ, ಆನಂದವರ್ಧನ ಮತ್ತು ಅಭಿನವಗುಪ್ತರು ಹೇಳುವ ಸಾಧಾರೀಕರಣ ಹೇಳಬಹುದು. ಈ ಎಲ್ಲವೂ ಮನಃಶಾಸ್ತ್ರಕ್ಕೆ ಸಂಬಂಧಿಸಿದ್ದೇ ಆಗಿವೆ. ಫ್ರಾಯ್ಡ್ ಹೇಳೋದೇನೆಂದರೆ, ಮನುಜರಲ್ಲಿ ಅವ್ಯಕ್ತವಾದ ಚಿತ್ತ ಅಡಗಿರುತ್ತೆ, ಅದು ಯಾವುದೋ ಒಂದು ರೂಪದಲ್ಲಿ, ಕಾವ್ಯದ ರೂಪದಲ್ಲಿ ಸಹ ಹೊರಬರುತ್ತೆ ಅನ್ನೋದನ್ನು ಫ್ರಾಯ್ಡ್ ಹೇಳಿದ್ದಾನೆ. ಫ್ರಾಯ್ಡ್ನ ಸಿದ್ಧಾಂತಕ್ಕಿಂತ ಭಿನ್ನವಾದ ನಿಲುವುಳ್ಳ ಇನ್ನೊಬ್ಬ ಮನಃಶಾಸ್ತ್ರಜ್ಞ C.J. ಯುಂಗ್. ಯುಂಗ್ ಹೇಳೋದೇನು ಅಂದರೆ, ಜನಾಂಗದ ಒಟ್ಟು ಮನಸ್ಸು ಅಪ್ರಜ್ಞಾಪೂರ್ವಕವಾಗಿ ಸಮಷ್ಟಿ ಶಕ್ತಿ ಆಗುತ್ತದೆ. ಹಾಗೆ ಮತ್ತೊಬ್ಬ ಹರ್ಬರ್ಟ್ ರೀಡ್ ಅನ್ನೋರು ಏನು ಹೇಳ್ತಾರೆ ಅಂದರೆ, ಕಾವ್ಯವಷ್ಟೇ ಅಲ್ಲ, ಕವಿಯ ಮಾನಸಿಕ ಸ್ಥಿತಿಯನ್ನು ಸಹ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಅಂತ ಹರ್ಬರ್ಟ್ ರೀಡ್ ಹೇಳ್ತಾನೆ. ರಿಚರ್ಡ್ಸ್ ಏನು ಹೇಳ್ತಾನೆ ಅಂದರೆ, ಎರಡು ಬಗೆಯ ಮೌಲ್ಯಗಳಿರುತ್ತೆ, ಒಂದು ಸಹಜ ಮೌಲ್ಯ, ಇನ್ನೊಂದು ತಾತ್ಕಾಲಿಕ ಮೌಲ್ಯಗಳು. ಇವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮನಃಶಾಸ್ತ್ರೀಯ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಬೇಕು ಅಂತ ರಿಚರ್ಡ್ಸ್ ಹೇಳ್ತಾನೆ. ಒಟ್ಟಿನಲ್ಲಿ ವಿಮರ್ಶೆಯ ಮೇಲೆ ಮನಃಶಾಸ್ತ್ರದ ಪ್ರಭಾವ ಹೇಗಾಯಿತು ಅಂದರೆ 3 ಬಗೆಯಲ್ಲಾಯಿತು ಅಂತ ಹೇಳ್ಬೋದು. ಒಂದನೇದು, ಮೀಮಾಂಸೆಯಲ್ಲಿ ಹೊಸ ದೃಷ್ಟಿ ಬಂತು, ಕಲೆ ಕಲಾವಿದನ ಸಂಬಂಧದ ವಿಶ್ಲೇಷಣೆ ಆಯಿತು, ಹಾಗೂ ಮೂರನೆಯದಾಗಿ ಪಾತ್ರಗಳನ್ನು ನಿಯಂತ್ರಿಸುವ ಪ್ರವೃತ್ತಿಯ ವಿವೇಚನೆ ಸಹ ಮನಃಶಾಸ್ತ್ರದ ಪ್ರಭಾವದಲ್ಲಿ ಆದ ವಿಮರ್ಶೆಯ ಬಗ್ಗೆ ಹೇಳಬಹುದು. ಇನ್ನು 4ನೆಯದಾದ ನೀತಿನಿಷ್ಠ ವಿಮರ್ಶೆ ಅಂದ್ರೇನು ಅಂತ ನೋಡೋಣ. ಈ ನೀತಿನಿಷ್ಠ ವಿಮರ್ಶೆಯಲ್ಲಿ ಕಾವ್ಯದ ವಸ್ತುವಿನ ವಿಮರ್ಶೆ ಬಹಳ ಮುಖ್ಯ. ಜೀವನದಲ್ಲಿ ಕಾಣುವ ಸಮಸ್ಯೆಗಳನ್ನು ಸಾಹಿತ್ಯ ಅಭಿವ್ಯಕ್ತಿಗೊಳಿಸುತ್ತೆ. ಆ ಚಿತ್ರಣದಿಂದ, ಆ ಅಭಿವ್ಯಕ್ತಿಯಿಂದ ಉಂಟಾಗುವ ಒಟ್ಟು ಪರಿಣಾಮ ಏನು ಎಂಬುದು ಒಂದು ನೀತಿನಿಷ್ಠ ವಿಮರ್ಶೆಯಲ್ಲಿ ಬರುತ್ತೆ. ಆ ಪರಿಣಾಮ ಉಂಟಾಗುವುದರಲ್ಲಿ ಕಾವ್ಯ ಹೇಗೆ ತನ್ನ ಕೊಡುಗೆಯನ್ನು ನೀಡಿದೆ, ಯಾವ ರೀತಿಯ ಪರಿಣಾಮ ಉಂಟಾಗಿದೆ, ಅದು ಎಷ್ಟರ ಮಟ್ಟಿಗೆ ಕಾವ್ಯದಲ್ಲಿ ಕಲಾತ್ಮಕವಾಗಿ ಚಿತ್ರಿತವಾಗಿದೆ ಅನ್ನೋದು ಸಹ ಬಹಳ ಮುಖ್ಯ. ರೂಪನಿಷ್ಠ ವಿಮರ್ಶೆ ರೂಪಕ್ಕೆ ಹೆಚ್ಚು ಗಮನ ಕೊಟ್ಟರೆ, ಅಂದರೆ ಫಾರ್ಮ್ಗೆ ಹೆಚ್ಚು ಗಮನ ಕೊಟ್ಟರೆ, ನೀತಿನಿಷ್ಠ ವಿಮರ್ಶೆ ಅದರೊಳಗಿನ ವಸ್ತುವಿಗೆ ಅಂದರೆ ಕಂಟೆಂಟ್ಗೆ ಮಹತ್ವ ಕೊಡುತ್ತೆ. ಈ ನೀತಿನಿಷ್ಠ ವಿಮರ್ಶೆಯಲ್ಲಿ ಬಹಳ ಮುಖ್ಯವಾಗಿ ನಾವು ನೆನಪಿಟ್ಕೋಬೇಕಾಗಿರೋದು, ವಿಮರ್ಶಕ ತನ್ನ ಮತ್ತು ತಾನು ವಿಮರ್ಶಿಸಲಿರುವ ಕೃತಿಯ ಕೃತಿಕಾರನ ಮನೋಧರ್ಮವನ್ನು ಮುಖ್ಯವಾಗಿಟ್ಟುಕೊಳ್ಳದೆ, ಮೂಲಭೂತವಾದ ಮೌಲ್ಯಗಳು ಏನಿದೆ ಆ ಕೃತಿಯಲ್ಲಿ ಅದನ್ನು ಮಾತ್ರ ಆಧಾರದಲ್ಲಿಟ್ಕೊಂಡು ವಿಮರ್ಶೆ ಮಾಡಬೇಕು. ಹಾಗೆ ಎಲಿಯಟ್ ಹೇಳ್ತಾನೆ, ಕರೆಕ್ಷನ್ ಆಫ್ ಟೇಸ್ಟ್ ಅಂತ ಹೇಳ್ತಾನೆ. ಅಂದರೆ ಒಂದು ಸಾಹಿತ್ಯ ಜನತೆಯನ್ನು ನೈತಿಕ ವಿನಾಶಕ್ಕೆ ಅದರ ಕಡೆ ಕೊಂಡೊಯ್ಯೋದಾದರೆ ವಿಮರ್ಶಕ ಅದನ್ನು ತಿದ್ದಬೇಕು. ಜನತೆಯ ಅಭಿರುಚಿಯನ್ನು ತಿದ್ದೋದ್ರಲ್ಲಿ ವಿಮರ್ಶಕನ ಪಾತ್ರ ಹಿರಿದಾದುದು ಅಂತ ಎಲಿಯಟ್ ಹೇಳ್ತಾನೆ. ಹೀಗಾಗಿ ನೀತಿನಿಷ್ಠ ವಿಮರ್ಶೆ ಹೇಗಿರಬೇಕು ಅಂದರೆ, ನೀತಿನಿಷ್ಠವಾಗಿ ಹೊರಟು ತಾತ್ವಿಕವಾಗಿ ಬೆಳೆದು ದರ್ಶನದಲ್ಲಿ ಕೊನೆಯಾಗಬೇಕು. ಅದು ನೀತಿನಿಷ್ಠ ವಿಮರ್ಶೆ. ಇನ್ನು ಈ 4 ಮಾರ್ಗಗಳನ್ನು, ವಿಮರ್ಶೆಯ 4 ಮಾರ್ಗಗಳನ್ನು ನೋಡಿದ್ವಿ. ರೂಪನಿಷ್ಠ ವಿಮರ್ಶೆ, ಸಮಾಜನಿಷ್ಠ ವಿಮರ್ಶೆ, ಮನಃಶಾಸ್ತ್ರೀಯ ವಿಮರ್ಶೆ, ನೀತಿನಿಷ್ಠ ವಿಮರ್ಶೆ. ಈ 4 ರೀತಿಯ ವಿಮರ್ಶೆಗಳು ವಿರೋಧವಾಗಲಿ, ಒಂದಕ್ಕೊಂದು ವಿರೋಧವಾಗಲಿ ಅಥವಾ ಭಿನ್ನವಾಗಿ ಆಗಲಿ ಇಲ್ಲ. ಪ್ರತಿಯೊಂದು ಒಂದಕ್ಕೊಂದು ಪೂರಕವಾಗಿವೆ. ಯಾವುದೇ ವಿಮರ್ಶೆ ಪರಿಪೂರ್ಣವಾಗಿರಬೇಕಾದರೆ ಈ 4 ಮಾರ್ಗಗಳನ್ನು, ಈ 4 ವಿಧಾನಗಳನ್ನು
ಸಮನ್ವಯಗೊಳಿಸಿಕೊಂಡು ವಿಮರ್ಶೆಯನ್ನು ಕೈಗೊಳ್ಳಬೇಕು. ಅದು ಸಮನ್ವಯ ಮಾರ್ಗ. ಒಂದು ವಿಮರ್ಶೆ ಸತ್ವಶಾಲಿಯಾಗಿರಬೇಕಾದರೆ ಸಾಹಿತ್ಯದ ಅನುಭವವನ್ನು ಕಂಡುಕೊಳ್ಳುವ ಅಂತರ್ದೃಷ್ಟಿ ವಿಮರ್ಶಕನಿಗೆ ಇರಬೇಕು. ವಿಮರ್ಶಕ ಆಯಾ ಕಲೆಯ ವಿಚಾರದಲ್ಲಿ ಅಪಾರವಾದ ವಿಷಯ ಪರಿಜ್ಞಾನ ಹೊಂದಿರಬೇಕು. ಒಂದು ವಿಷಯವನ್ನು, ಕಾವ್ಯದಲ್ಲಿರುವ ವಿಷಯವನ್ನು ತೌಲನಿಕವಾಗಿ ನೋಡುವ ಪರಿಣಿತ ಮನಸ್ಸು ಇರಬೇಕು. ಹೀಗಾಗಿ ಸಾಹಿತ್ಯ ಸೃಷ್ಟಿ ಮತ್ತು ವಿಮರ್ಶೆ ನಿಂತ ನೀರಲ್ಲ, ನಿತ್ಯ ನೂತನ, ನಿರಂತರ ಪರಿವರ್ತನಾಶೀಲ. ಈ ಪರಿವರ್ತನೆಯಲ್ಲಿ ಆಳವಾದ ಅಚಲವಾದ ತತ್ವಗಳಿವೆ. ಚಿಂತನ ಚೈತನ್ಯ ಚಿಮ್ತಾ ಇರುತ್ತೆ. ಆದ್ದರಿಂದ ಸತ್ವಶಾಲಿಯಾದ ಕಾವ್ಯ ಆಗಲಿ, ಕಾವ್ಯ ಮೀಮಾಂಸೆಯಾಗಲಿ, ವಿಮರ್ಶೆಯಾಗಲಿ ಪರಿವರ್ತನೆಯ ಪ್ರವಾಹವನ್ನು ದಾಟಿ ದೇಶ ಕಾಲಗಳನ್ನು ಮೀರಿ ಶಾಶ್ವತವಾಗಿ ಉಳಿದಿರುತ್ತೆ. ಈಗ ಈ ವಿಮರ್ಶೆಯ ಬಗ್ಗೆ ಕೆಲವು ಅಂಶಗಳನ್ನು ತಿಳ್ಕೊಂಡ್ಮೇಲೆ, ಈ ವಿಮರ್ಶೆಯ ತತ್ವಗಳನ್ನು ತಿಳ್ಕೊಂಡ್ಮೇಲೆ, ಈ ಪತ್ರಿಕೆಯಲ್ಲಿ ನಾವು ಯಾವ ಲೇಖನಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಅಂತ ನೋಡೋಣ. ಇದರಲ್ಲಿ 3 ಬ್ಲಾಕ್ಗಳಿವೆ. ಬ್ಲಾಕ್ 50, 51, 52. ಬ್ಲಾಕ್ 50 ಮತ್ತು 51ರಲ್ಲಿ ಪಾಶ್ಚಾತ್ಯ ವಿಮರ್ಶಕರ ವಿವಿಧ ಲೇಖನಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಪ್ರತಿಯೊಂದು ಘಟಕದಲ್ಲೂ ಒಂದೊಂದು ಲೇಖನ. ಮೊದಲನೆಯ ಬ್ಲಾಕ್ನಲ್ಲಿ ವರ್ಡ್ಸ್ವರ್ತನ ಕಾವ್ಯ ಮತ್ತು ಕಾವ್ಯದ ಶಬ್ದ ರೀತಿ, PB ಶೆಲ್ಲಿಯ ಕಾವ್ಯ ಸಮರ್ಥನೆ, ಮ್ಯಾಥ್ಯೂ ಅರ್ನಾಲ್ಡ್ನ ಕಾವ್ಯದ ಅಧ್ಯಯನ, AC ಬ್ರಾಡ್ಲೆ ಅವರ ಕಾವ್ಯಕ್ಕಾಗಿ ಕಾವ್ಯ. ಈ 4 ಲೇಖನಗಳನ್ನು ಬ್ಲಾಕ್ 50ರಲ್ಲಿ ಅಧ್ಯಯನ ಮಾಡ್ತೀವಿ. ಮುಂದಿನ ಬ್ಲಾಕ್ 51ರಲ್ಲಿ TS ಎಲಿಯಟ್ ಅವರ ಕಾವ್ಯದ 3 ದನಿಗಳು, CJ ಯೂಂಗ್ ಅವರ ಮನೋವಿಜ್ಞಾನ ಮತ್ತು ಸಾಹಿತ್ಯ, ಅದನ್ನು ಕನ್ನಡಕ್ಕೆ CPK ಅವರು ತರ್ಜುಮೆ ಮಾಡಿದ್ದಾರೆ. ಮತ್ತು ರೆನೆವೆಲಕ್ ಮತ್ತು ಜಾನ್ ಆಸ್ಲಿನ್ ಅವರು ಬರೆದಿರುವ ಲೇಖನ ಸಾಹಿತ್ಯ ಮತ್ತು ಸಮಾಜ. ನಂತರ ಗೂಗಿವಾ ಅಥಿ ಅಂಗೋನಾ ಅವರ ಕೇಂದ್ರ ಚಲನೆ ಬಹುಮುಖಿ ಸಂಸ್ಕೃತಿಗಳ ಎಡೆಗೆ, ಈ ಲೇಖನದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಹೀಗೆ 8 ಪಾಶ್ಚಾತ್ಯ ವಿದ್ವಾಂಸರು ಬರೆದಿರುವ ಲೇಖನಗಳ ಅಥವಾ ವಿಮರ್ಶೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಇನ್ನು ಕೊನೆಯ ಬ್ಲಾಕ್ನಲ್ಲಿ ಬ್ಲಾಕ್ 52ರಲ್ಲಿ 4 ಘಟಕಗಳಿವೆ. ಪ್ರತಿ ಘಟಕದಲ್ಲೂ ನಾವು ವಿವಿಧ ಲೇಖನಗಳನ್ನು ಅಧ್ಯಯನ ಮಾಡ್ತೀವಿ. ಮೊದಲನೇ ಘಟಕದಲ್ಲಿ BM ಶ್ರೀ ಅವರ ಕನ್ನಡ ಪುನರುಜ್ಜೀವನ, ಈ ಲೇಖನದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಎರಡನೆಯದು ಕುವೆಂಪು ಅವರ ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ, ಈ ಲೇಖನದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಮೂರನೇದಾಗಿ M ಗೋಪಾಲಕೃಷ್ಣ ಅಡಿಗರ ಹೊಸ ಕವಿತೆಯನ್ನು ಕುರಿತು, ಈ ಲೇಖನದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಕೊನೆಯ ಘಟಕದಲ್ಲಿ 2 ಲೇಖನಗಳನ್ನು ಅಧ್ಯಯನ ಮಾಡ್ತೀವಿ. ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರ ಬಂಡಾಯ ಸಾಹಿತ್ಯದ ನೆಲೆ, ಈ ಲೇಖನ, ಹಾಗೂ ಅರವಿಂದ ಮಾಲಗತ್ತಿಯವರ ದಲಿತ ಸಾಹಿತ್ಯದ ತಾತ್ವಿಕ ನೆಲೆ ನಿಲುವುಗಳು, ಈ 2 ಲೇಖನಗಳ ಬಗ್ಗೆ ಕೊನೆಯ ಘಟಕದಲ್ಲಿ ಅಧ್ಯಯನ ಮಾಡ್ತೀವಿ. ಹೀಗೆ ನಾವು ಈ ಪತ್ರಿಕೆಯಲ್ಲಿ ವಿವಿಧ ಪಾಶ್ಚಾತ್ಯ ಹಾಗೂ ಕನ್ನಡ ವಿದ್ವಾಂಸರು ಬರೆಯುವ ಲೇಖನಗಳು ಅಥವಾ ವಿಮರ್ಶೆಗಳು, ಇವುಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಈ ಲೇಖನಗಳಾಗಿದ್ದರೆ ಲೇಖನಗಳ ವಿಮರ್ಶೆ ಮಾಡ್ತೀವಿ, ವಿಮರ್ಶೆ ಆಗಿದ್ದರೆ ಅದನ್ನು ನಾವು ನೇರವಾಗಿ ಅಧ್ಯಯನ ಮಾಡ್ತೀವಿ. ಇನ್ನು ಈ ಪತ್ರಿಕೆಯ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ? ಪ್ರತಿ ಪತ್ರಿಕೆಯಲ್ಲೂ ನಿಮ್ಮದು ಸೆಮಿಸ್ಟರ್ ಸ್ಕೀಮು ಇದುವರೆಗೂ ಯಾವುದೇ ಪರೀಕ್ಷೆ ನಡೆದಿಲ್ಲ. ಹಿಂದಿನ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳ ಆಧಾರದಲ್ಲಿ ಏನು ಹೇಳಬಹುದು ಅಂದರೆ, ಸುಮಾರು 15 ಪ್ರಶ್ನೆಗಳಿರುತ್ತೆ. ಆದ್ದರಿಂದ ಎಲ್ಲ 12 ಅಥವಾ 13 ಲೇಖನಗಳ ಬಗ್ಗೆ ಪ್ರಶ್ನೆಗಳು ಇರುತ್ತೆ. ಯಾವ್ಯಾವ ಥರ ಪ್ರಶ್ನೆಗಳಿರುತ್ತೆ? 5 ಅಂಕಗಳ ಪ್ರಶ್ನೆಗಳಿರುತ್ತೆ, ಇಲ್ಲ 15 ಅಂಕಗಳ ಪ್ರಶ್ನೆ ಇರುತ್ತೆ. 5 ಅಂಕಗಳ ಪ್ರಶ್ನೆ ಅಂದರೆ ಟಿಪ್ಪಣಿ ಬರೆಯಿರಿ. ಏನಿರುತ್ತೆ? ಯಾವುದಾದ್ರು ಒಬ್ಬ ವಿದ್ವಾಂಸರ ಹೆಸರಿರುತ್ತೆ. ಉದಾಹರಣೆಗೆ ವರ್ಡ್ಸ್ವರ್ತ್, ಗೂಗಿ, ಇವ್ರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇರುತ್ತೆ. ಅಥವಾ ನೇರವಾಗಿ ಆ ಒಂದು ಲೇಖನದ ಶೀರ್ಷಿಕೆಯನ್ನು ಕೊಡ್ತಾರೆ. ಹೊಸ ಕವಿತೆಯನ್ನು ಕುರಿತು, ಸಾಹಿತ್ಯ ಮತ್ತು ವಿಜ್ಞಾನ, ಮನೋವಿಜ್ಞಾನ ಮತ್ತು ಸಾಹಿತ್ಯ, ಈ ಥರ ಅವರು ಕವಿ ಹೆಸರು ಕೊಡ್ತಾರೆ. ಇಲ್ಲ ಅಂದರೆ
ಲೇಖನದ ಹೆಸರು ಕೊಡ್ತಾರೆ, ಅದರ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದು 5 ಅಂಕಗಳ ಪ್ರಶ್ನೆ. ಇನ್ನು 15 ಅಂಕಗಳ ಪ್ರಶ್ನೆಯಲ್ಲಿ ಉದಾಹರಣೆಗೆ ಶೆಲ್ಲಿಯ ಕಾವ್ಯ ಸಮರ್ಥನೆ ಬಗೆಗೆ ಚಿಂತನೆಗಳನ್ನು ಚರ್ಚಿಸಿ. ಇವೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವ ಪ್ರಶ್ನೆಗಳು. ಮನೋವಿಜ್ಞಾನ ಮತ್ತು ಸಾಹಿತ್ಯದ ಅಂತರ್ಸಂಬಂಧವನ್ನು ಕುರಿತು ಯೂಂಗ್ನ ಚಿಂತನೆಯನ್ನು ನಿರೂಪಿಸಿ. ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ. ಈ ಲೇಖನದಲ್ಲಿ ಕುವೆಂಪು ಅವರ ಚಿಂತನೆಗಳನ್ನು ವಿಷದಪಡಿಸಿ. ಬಂಡಾಯ ಸಾಹಿತ್ಯದ ನೆಲೆಗಳನ್ನು ಕುರಿತ ಬರಗೂರು ರಾಮಚಂದ್ರಪ್ಪ ಅವರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ. ದಲಿತ ಸಾಹಿತ್ಯದ ತಾತ್ವಿಕ ನಿಲುವುಗಳು, ಈ ಬಗ್ಗೆ ಅರವಿಂದ ಮಾಲ್ಗತ್ತಿಯವರ ಅಭಿಪ್ರಾಯವನ್ನು ಚರ್ಚಿಸಿ. ಹೀಗೆ ಪ್ರತಿ ಲೇಖನದ ಶೀರ್ಷಿಕೆಯನ್ನು ಕೊಟ್ಟು ಆ ಲೇಖನದಲ್ಲಿ ಏನು ಹೇಳಿದೆ ಅನ್ನೋದನ್ನು ಈ 15 ಅಂಕಗಳ ಪ್ರಶ್ನೆಗಳು ಇರುತ್ತೆ. ಆದ್ದರಿಂದ ನಾವು ಪ್ರತಿ ಲೇಖನವನ್ನು ನಾವು ಓದಲೇಬೇಕಾಗತ್ತೆ. ಪ್ರತಿ ಲೇಖನದಲ್ಲೂ ನಾವು ಏನೇನು ಅಂಶಗಳ ಬಗ್ಗೆ ತಿಳ್ಕೋಬೇಕು, ಏನೇನು ತಿಳ್ಕೋಬೇಕು, ಈ ಲೇಖನದ ಅಧ್ಯಯನ ಅಂದರೆ ಏನು ಮಾಡಬೇಕು? ಮೊದಲನೇದಾಗಿ ಲೇಖಕರ ಪರಿಚಯ ತಿಳ್ಕೋಬೇಕು. ಲೇಖಕರ ಕೃತಿಗಳು, ಇತರ ಕೃತಿಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೋಬೇಕು. ಪಾಶ್ಚಾತ್ಯ ಲೇಖನವಾದರೆ ಅದನ್ನು ಕನ್ನಡಕ್ಕೆ ಯಾರು ಅನುವಾದಿಸಿದವರು, ಅವರ ಬಗ್ಗೆ ಕೆಲವು ಅಂಶಗಳನ್ನು ತಿಳ್ಕೋಬೇಕು. ಮತ್ತು ಲೇಖನದ ವಿಷಯದ ಹಿನ್ನೆಲೆಯನ್ನು ತಿಳ್ಕೋಬೇಕು. ನಂತರ ಲೇಖನದಲ್ಲಿ ಪ್ರತಿಪಾದಿಸಲಾದ ವಿಚಾರಗಳು, ಅಂಶಗಳು, ಪ್ರತಿಪಾದನೆಗಳನ್ನು ತಿಳ್ಕೋಬೇಕು. ನಂತರ ಲೇಖನದ ಕುರಿತು ಓದುಗರ ವಿವೇಚನೆ ಹೇಗಿದೆ ಅನ್ನೋದನ್ನು ತಿಳ್ಕೋಬೇಕು. ಹಾಗೂ ಕೊನೆಗೆ ಲೇಖನದ ಉದ್ದೇಶ ಏನು ಅನ್ನೋ ವಿಷಯನ ನಾವು ಪ್ರತಿ ಲೇಖನದ ಬಗ್ಗೆ ತಿಳ್ಕೋಬೇಕು. ಕೆಲವೊಂದು ಲೇಖನದಲ್ಲಿ 1-2 ಅಂಶಗಳನ್ನು ಬಿಡಲಾಗಿರುತ್ತೆ, ಆದರೆ ಬಹುತೇಕ ಎಲ್ಲ ಲೇಖನಗಳಲ್ಲಿ ಈ ಎಲ್ಲ ಅಂಶಗಳು ಪ್ರಮುಖವಾಗಿ ಇರುತ್ತೆ. ಈ ಎಲ್ಲ ಅಂಶಗಳ ಬಗ್ಗೆ ನಾವು ಪ್ರತಿ ಲೇಖನದ್ದು ತಿಳ್ಕೊಂಡ್ರೆ ನಮಗೆ ಪರೀಕ್ಷೆಯಲ್ಲಿ 5 ಅಂಕಗಳ ಪ್ರಶ್ನೆ ಆದರೂ ಕೇಳಲಿ, 15 ಅಂಕಗಳ ಪ್ರಶ್ನೆ ಆದರೂ ಕೇಳಲಿ, ನಾವು ಸುಲಭವಾಗಿ ಉತ್ತರವನ್ನು ಕೊಡಬಹುದು. ಆದ್ದರಿಂದ ನೀವು ಈ 7 ಅಂಶಗಳನ್ನು ಒಂದು ಕಡೆ ಬರೆದಿಟ್ಕೊಂಡು ಪ್ರತಿ ಲೇಖನದ್ದು ಈ 7 ಅಂಶಗಳಲ್ಲಿ ಏನೇನಿದೆ ಅನ್ನೋದನ್ನು ನೀವು ನೋಟ್ಸ್ ಥರ ಮಾಡಿಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಬರೆಯೋದಕ್ಕೆ ಸುಲಭ ಆಗುತ್ತೆ. ಹೀಗೆ ಈ ವಿಡಿಯೋದಲ್ಲಿ ಸರಳವಾಗಿ ಪತ್ರಿಕೆ 3ರಲ್ಲಿ ಸಾಹಿತ್ಯ ವಿಮರ್ಶೆ 3ನೆಯ ಸೆಮಿಸ್ಟರ್ನ ಪತ್ರಿಕೆ 3ರಲ್ಲಿ ಯಾವ ವಿಷಯಗಳನ್ನು ನಾವು ಓದ್ತೀವಿ ಅನ್ನೋದನ್ನು ನಾನು ಹೇಳಿದ್ದೀನಿ. ಇದರಿಂದ ನಿಮಗೆ ಒಂದು ಚಿತ್ರಣ ಬಂದಿದೆ. ಏನು ನೆನ್ಪಿಟ್ಕೋಬೇಕು, ಇಲ್ಲಿ ಒಟ್ಟು 13 ಲೇಖನಗಳಿವೆ. ಆ ಲೇಖನಗಳನ್ನು ಬರೆದವರು ಯಾರು, ಅವ್ರ ಬಗ್ಗೆ ತಿಳ್ಕೋಬೇಕು. ಆ ಲೇಖನ ಏನು ಹೇಳುತ್ತೆ ಅಂತ ತಿಳ್ಕೊಂಡ್ರೆ ನೀವು ಪರೀಕ್ಷೆಯ ಯಾವುದೇ ಪ್ರಶ್ನೆಯನ್ನು ಸರಳವಾಗಿ ಸುಲಭವಾಗಿ ಉತ್ತರಗಳನ್ನು ಬರೀಬೋದು ಆ ಪ್ರಶ್ನೆಗೆ. ಇಲ್ಲಿಗೆ ಈ ಪತ್ರಿಕೆ 3ರ ಪರಿಚಯ ಮುಕ್ತಾಯ ಆಯಿತು. ಧನ್ಯವಾದಗಳು.